ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಉನ್ನತವಾದಂಥ ಶ್ರೇಷ್ಠ ನಾಮದಲ್ಲಿ, ಏಕೈಕ ನಾಮ, ಬಿಡುಗಡೆ ಕೊಡುವಂಥ ನಾಮದಲ್ಲಿ ನೀವೆಲ್ಲರಿಗೂ ಈ ಶುಭ ಮುಂಚಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಆಮೇಲೆ ಹೇಗಿದ್ದೀರಾ? ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂಬುದಾಗಿ ನಾನು ನೆನೆಸಿ ನಾನು ಕರ್ತನಲ್ಲಿ ಸಂತೋಷಿಸುತ್ತಾ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸುವಳಾಗಿದ್ದೇನೆ. ನನ್ನ ಜೀವ ಸ್ವರೂಪನಾದಂಥ ದೇವರು ನಮ್ಮ ಮೇಲೆ ಒಂದು ಉದ್ದೇಶ, ಒಂದು ಚಿತ್ತವನ್ನು ಇಟ್ಟು ನಮ್ಮನ್ನು ಬದುಕುಳಿಸ್ತಾ ಇದ್ದಾರೆ. ಆಮೇನ್. ಅದು ಮನುಷ್ಯನ ಮಾತ್ರದವರಿಗೆ ಅರ್ಥವಾಗದೇ ಇರಬಹುದು, ಆದರೆ ನಿನ್ನನ್ನು ಸೃಷ್ಟಿಸಿದ ನಿನ್ನ ದೇವರಿಗೆ ನಿನ್ನ ಕುರಿತು ಚೆನ್ನಾಗಿ ಗೊತ್ತು, ನಮ್ಮ ಕುರಿತು ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಧೈರ್ಯಗೊಳ್ಳಬೇಕಾಗಿಲ್ಲ. ಈ ಶುಭ ಮುಂಚಾನೆ ಸಂತೋಷದಿಂದ ಈ ದಿನವನ್ನು ಪ್ರಾರಂಭಿಸೋಣ. ದೇವರ ವಾಕ್ಯದ ಮೂಲಕ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 41. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ಆಮೇನ್. ಹಲ್ಲೆಲೂಯಾ. ಯೇಸ್, ನನ್ನ ದೇವರು ನಮ್ಮ ಸ್ವರಕ್ಕೆ ಕಿವಿಗೊಡುವಂಥ ದೇವರಾಗಿದ್ದಾರೆ. ಮನುಷ್ಯರು ಕಿವಿಗೊಡದೇ ಇರಬಹುದು, ಕೇಳಿಸಿಕೊಳ್ಳದ ರೀತಿಯಲ್ಲಿ ನಟಿಸಬಹುದು, ಆದರೆ ನೀನು ದೇವರ ಸಮ್ಮುಖಕ್ಕೆ ಬಂದು ನಾವು ಆತನ ಪಾದ ಸನ್ನಿಧಾನದಲ್ಲಿ ಕೂತು ನಾವು ನಂಬಿಕೆಯಿಂದ, ಸಂದೇಹ ಪಡದೆ, ವಿಶ್ವಾಸದಿಂದ ನಮಗೆ ಬೇಕಾದದ್ದೆಲ್ಲವನ್ನು ಆತ್ಮ ಸಂಬಂಧವುಳ್ಳ ವಿಚಾರಗಳನ್ನು ದೇವರ ಸಮ್ಮುಖದಲ್ಲಿ ಬಂದು ನಾವು ಮೊರೆ ಇಡುವಾಗ, ನಾವು ಕೇಳುವಾಗ, ನಾವು ವಿಜ್ಞಾಪಿಸುವಾಗ ನನ್ನ ಜೀವ ಸ್ವರೂಪನಾದಂಥ ದೇವರು ನಮ್ಮ ಸ್ವರವನ್ನು ಕೇಳಿಸಿಕೊಳ್ಳುವಂಥ ದೇವರು. ಭಕ್ತನು ದೇವರ ಮಾಡಿದ ಕಾರ್ಯವನ್ನು ಆತನು ನೆನೆಸಿ ಕೃತಜ್ಞತೆ ಉಳ್ಳವನಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ. ನಾನು ನನ್ನ ದೇವರನ್ನ ನಿರೀಕ್ಷಿಸಿದೆನು, ನನ್ನ ನಂಬಿಕೆ ಇಟ್ಟೆನು, ನನ್ನ ಭರವಸೆ ಇಟ್ಟೆನು, ನನ್ನ ದೇವರು ಮಾಡ್ತಾರೆ ಎಂಬುದಾಗಿ. ಅದು ನನ್ನ ದೇವರು ನನ್ನ ಸ್ವರವನ್ನು ಕೇಳಿ ನನ್ನ ಮೊರೆಯನ್ನು ಆಲಿಸಿ ನನಗೆ ಸದುತ್ತರವನ್ನು ಕೊಟ್ಟನು, ನನ್ನ ಪ್ರಾರ್ಥನೆಗೆ ಲಕ್ಷಿಸಿದನು ಎಂಬುದಾಗಿ. ಆಮೇನ್. ಏನೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪ್ರಿಯರೇ. ಇಹಲೋಕ ಸಂಬಂಧವಾಗಿ ಅಲ್ಲ, ಪರಲೋಕ ಸಂಬಂಧವುಳ್ಳವರಾಗಿ ಆತನಿಗಾಗಿ ಜೀವಿಸಲಿಕ್ಕೆ, ಆತನ ಸೇವೆ ಮಾಡಲಿಕ್ಕೆ ನಾವೆಷ್ಟು ಪ್ರಯಾಸಪಟ್ಟು ನಿರೀಕ್ಷಿಸಿ ಬೇಡಿಕೊಳ್ತೇವೋ ಆತ ನಮ್ಮ ಜೀವನದಲ್ಲಿ ನೆರವೇರಿಸುವಂಥ ದೇವರಾಗಿದ್ದಾರೆ. ಆಮೇನ್. ಆ ನಾಡು ಇಚ್ಛೆಯನ್ನು ಗರ್ವಪಟ್ಟು ಮರಣದ ಒಂದು ರೋಗಕ್ಕೆ ತುತ್ತಾದ, ಆದರೆ ದೇವರ ಸಮ್ಮುಖಕ್ಕೆ ಮತ್ತೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಮೇನ್. ಗೋಡೆಯ ಕಡೆಗೆ ಮುಖವನ್ನು ತಿರುಗಿಸಿ ಮೊಣಕಾಲುಗಳನ್ನು ಹಾಕಿ ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಪ್ರಾರ್ಥಿಸ್ತಾರಪ್ಪ, ಕೃಪೆ ಮಾಡಿ ನಾನು ನಿನಗಾಗಿ ನಿಂತ ಸಮಯವನ್ನು ಜ್ಞಾಪಿಸಿಕೊ. ದೇವರು ಲಕ್ಷಿಸಿದ್ರು, ಪ್ರಾರ್ಥನೆ ಕೇಳಿಸಿಕೊಂಡ್ರು. 15 ವರ್ಷಗಳ ಕಾಲ ಜೀವಿತವನ್ನು ಒದಗಿಸಿಕೊಟ್ರು. ಆಮೇನ್. ಪೇತ್ರನು ಸೆರೆಮನೆಗೆ ಹೋದಾಗ ಸಭೆಯೆಲ್ಲವೂ ಸೇರಿ ದೇವರ ಸನ್ನಿಧಾನದಲ್ಲಿ ನಂಬಿಕೆಯಿಂದ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಎಷ್ಟು ಜನರು ಸೇವಕರಿಗಾಗಿ ಅಂಗಲಾಚಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅತ್ಯಾಸಕ್ತಿಯಿಂದ ಕಣ್ಣೀರಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸೇವಕರು ಹೇಗಿದ್ದಾರೆ, ಅವರ ಜೀವಿತ ಯಾವ ರೀತಿ ಇದೆ, ಅವರು ಯಾವ ಪರಿಸ್ಥಿತಿಗಳ ಹಾದು ಹೋಗ್ತಾ ಇದ್ದಾರೆ ನಾವು ನೆನೆಸ್ತಾ ಇದ್ದೇವಾ? ಆಲೋಚನೆ ಮಾಡವ. ನಾವು ನಮಗಾಗಿ, ನಮ್ಮ ಕುಟುಂಬ, ನಮ್ಮ ಪರಿಸ್ಥಿತಿಗಳಿಗಾಗಿ ನಾವು ಪ್ರಾರ್ಥಿಸ್ಕೊಳ್ತಾ ಇರ್ತೇವೆ, ಕಣ್ಣೀರು ಸುರಿಸ್ತಾ ಇರ್ತೇವೆ. ಆದರೆ ನಿಜವಾಗಿಯೂ ದೇವರು ಉನ್ನತವಾದಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆತ್ಮಗಳನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ. ಆ ಭಾರವನ್ನು ಹೊತ್ತುಕೊಂಡಿರ್ತಾರೆ ಸೇವಕರು. ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ನಾವು ಹೋಗಿ ಸಹಾಯ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಸಹಾಯ ಮಾಡಿದ್ರೆ, ಕಣ್ಣೀರಿಂದ, ದುಃಖದಿಂದ ದೇವರ ಸಮ್ಮುಖದಲ್ಲಿ ಗೋಳಾಡಿದ್ರೆ ಅವರಿಗಾಗಿ ಇನ್ನೂ ಆತ್ಮಾಭಿಷೇಕದಿಂದ ಅವ್ರನ್ನ ತುಂಬಿಸಿ ಬಲಪಡಿಸಿ ನಡೆಸ್ತಾರೆ ಪ್ರಿಯರೇ. ಆಮೇನ್. ನಾವು ಪ್ರಾರ್ಥಿಸ್ಬೇಕು. ನೀನು ಯಾವ ವಿಚಾರಕ್ಕಾಗಿ ಪ್ರಾರ್ಥಿಸಿದೆಯೋ ನೀನು ನಂಬಿ ನಿರೀಕ್ಷಿಸಿ ಪ್ರಾರ್ಥನೆ ಮಾಡು, ಆಗ ದೇವರು ಸದುತ್ತರವನ್ನು ಕೊಡ್ತಾರೆ. ಅಯ್ಯೋ, ನಾನು ಎಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ ಇಲ್ಲ ಎಂಬುದಾಗಿ ನೀನು ಹೇಳಬೇಡ. ಎಡಬಿಡದೆ ಪ್ರಾರ್ಥನೆ ಮಾಡು, ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡು.
ಸಂದೇಹ ಪಡದೆ ಪ್ರಾರ್ಥನೆ ಮಾಡು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡು, ಮೊರೆ ಇಡು, ಕಣ್ಣೀರು ಸುರಿಸು, ಮೊಣಕಾಲುಗಳನ್ನ ಹಾಕು, ಸ್ತೋತ್ರ ಸಲ್ಲಿಸು. ಆಗ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸ್ತಾರೆ, ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ನಾವು ಹೇಳ್ಬೋದು, ನಾನು ಪ್ರಾರ್ಥನೆ ಮಾಡಿದೆ, ನನ್ನ ಜೀವ ಸ್ವರೂಪನಾದಂಥ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ರು. ಈಗ ದಾವೀದನ ಭಕ್ತನ ಹೇಳ್ತಾರೆ, ನಾನು ನಿರೀಕ್ಷಿಸಿದೆ, ನಾನು ಎದುರು ನೋಡಿದೆ, ವರ್ಷಗಳಿಗೆ ಕಳೀತು, ತಿಂಗಳುಗಳು ಕಳೆದಿರಬಹುದು, ಆದರೆ ತಕ್ಕ ಸಮಯದಲ್ಲಿ ದೇವರು ಕಾರ್ಯವನ್ನು ಮಾಡಲಿಕ್ಕೆ ಶಕ್ತರು. ಆಮೇಲೆ ಎಸ್, ನನ್ನ ಜೀವನದಲ್ಲಿ ದೇವರು ಅಂಥ ಅದ್ಭುತವನ್ನು ಮಾಡಿದ್ರು. ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆ ಆಲಿಸಿದ್ರು. ದೇವರ ಸೇವೆಗೋಸ್ಕರವಾಗಿ ತೆಗೆದುಕೊಂಡ ನಿರ್ಧಾರದಲ್ಲಿ ದೇವರು ಕಾರ್ಯವನ್ನು ಮಾಡಿದ್ರು. ಹಲ್ಲೆಲೂಯಾ. ಮೇಲಾದ ಕಾರ್ಯ, ಅದ್ಭುತ ಕಾರ್ಯ. ಹೋರಾಟಗಳ ಮಧ್ಯದಲ್ಲಿ ದೇವರು ತನ್ನ ಅದ್ಭುತವಾದ ಕಾರ್ಯವನ್ನು ಮಾಡಿದ್ರು. ಪ್ರಾರ್ಥನೆ, ವಿಶ್ವಾಸಿಗಳು ಮಾಡಿದಂಥ ಪ್ರಾರ್ಥನೆ, ಸಭೆ ಮಾಡಿದಂಥ ಪ್ರಾರ್ಥನೆ, ಕುಟುಂಬ ಮಾಡಿದಂಥ ಪ್ರಾರ್ಥನೆ, ವೈಯಕ್ತಿಕವಾಗಿ ನಾವು ಮಾಡಿದಂಥ ಪ್ರಾರ್ಥನೆ, 2 ವರ್ಷಗಳು ದೇವರು ಕಾರ್ಯವನ್ನು ಮಾಡಿದ್ರು. ಎಸ್, ನಿಜವೇ ನಿರೀಕ್ಷಿಸಬೇಕು, ಧೈರ್ಯವಾಗಿರಬೇಕು. ದೇವರು ಕಾರ್ಯವನ್ನು ಮಾಡೋ ಅನೇಕ ಹೋರಾಟಗಳು ಬರ್ತವೆ. ನಾವು ಬಿದ್ದು ಹೋಗಬೇಕು ಎಂಬುದಾಗಿ, ನಾವು ಅಪನಂಬಿಕಸ್ಥರಾಗಬೇಕು ಎಂಬುದಾಗಿ ನಂಬಿಕೆಯಿಂದ ಎದುರು ನೋಡುವಾಗ ಖಂಡಿತವಾಗಿಯೂ ದೇವರು ಕಾರ್ಯವನ್ನು ಮಾಡ್ತಾರೆ. ಆಮೇಲೆ ದೇವರಿಗೆ ಮಹಿಮೆ ಉಂಟಾಗಲಿ. ಯಾವುದಕ್ಕಾಗಿ ಪ್ರಾರ್ಥಿಸ್ತಿದ್ರೋ ನಿರೀಕ್ಷಿಸಿ ಪ್ರಾರ್ಥಿಸ್ರಿ, ಭರವಸೆಯಿಂದ ಪ್ರಾರ್ಥಿಸ್ರಿ. ಮುಖ್ಯವಾಗಿ ಹೊಂದಿಕೊಂಡಿದ್ದೇವೆಂಬುದಾಗಿ ನಂಬಿ ಪ್ರಾರ್ಥಿಸ್ರಿ. ನೀವು ಸಾಕ್ಷಿಯಾಗಿ ನಿಂತುಕೊಳ್ತೀರಾ. ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸ್ಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸಿಕೊಳ್ಳೋಣ. ಉನ್ನತನೂ ಪರಿಶುದ್ಧನಾದಂಥ ದೇವರೇ, ಈ ವಾಗ್ದಾನದ ಮೂಲಕ ಮೆಲ್ಲನ ಆಶಿಸು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರ ಬರಲಿ ಅಪ್ಪ, ನಿರೀಕ್ಷೆಯನ್ನು ಹುಟ್ಟಿಸು, ಭರವಸೆ ಹುಟ್ಟಿಸು, ನಂಬಿಕೆಯನ್ನು ಹುಟ್ಟಿಸು ಸ್ವಾಮಿ. ಅಪ್ಪ, ನಿನ್ನಲ್ಲಿ ಮೊರೆ ಇಡುವಂಥ ಆತ್ಮಭಾರವನ್ನು ಒದಗಿಸಿಕೊಡು. ಸಮಸ್ತ ಕರಗಳಿಗೆ ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್.